ಒಳ್ಳೆ ಕಾರ್ಯಗಳು, ಒಳ್ಳೆತನ ದೇವ್ರಿಗೆ ನಮ್ಮನ್ನು ಕಾಪಾಡ್. ನೀನು ಕೇಳು ಬಿಡು, ಒಂದು ಸಾರಿ ಬ್ಯಾಪ್ಟಿಸಮ್ ತೊಗೊಂಡು ನೀನು ಅಂತ ಅನ್ನೋದು. ಆದರೆ ದೇವರು ಮಕ್ಕಳಾಗ್ಬಿಡ್ತಾರೆ. ನೀವು ಬ್ಯಾಪ್ಟಿಸಮ್ ತೊಗೊಂಡು ಏನಾಗ್ತೀರಿ? ದೇವರ ಮಕ್ಕಳಾಗ್ತೀವಿ. ಈಗ ಬ್ಯಾಪ್ಟಿಸಮ್ ತೊಗೊಂಡಿಲ್ಲ ನೀವು ಅಂದರೆ ನೀವು ದೂರ ಇದ್ದಂಗೆ, ಬೇರೆ ಮಕ್ಕಳಿದ್ದಂಗೆ. ನೀವು ಬೇರೆಯವ್ರ ಮಕ್ಕಳು, ಮನೆ ಮಕ್ಕಳ ಬಗ್ಗೆ ನಾನೇ ಚಿಂತೆ ಮಾಡಲಿ? ನನ್ನ ಮಕ್ಕಳ ಬಗ್ಗೆ ನಾನು ಚಿಂತೆ ಮಾಡ್ತೀನಿ. ಯಾರು ಬ್ಯಾಪ್ಟಿಸಮ್ ತೊಗೊತಾರೋ ಅವ್ರು ದೇವ್ರ ಮಕ್ಕಳಾಗ್ತಾರೆ. ದೇವ್ರ ಮಕ್ಕಳಾದ್ಮೇಲೆ ದೇವ್ರಿಗೆ ಬಾಧ್ಯತೆ ಇರ್ತದಲ್ಲ ಮಕ್ಕಳಂತೇಳಿ. ಮತ್ತು ನಿಮ್ಮನ್ನು ಕಾಯೋದು ಕಾಪಾಡೋದು, ನೀವು ಕೇಳಿ ಬಿಡು, ದೇವರಂತೂ ನಿಮ್ಮನ್ನು ಕಾಪಾಡ್ತಾನೇ ಇರ್ತಾನೆ. ಆದರೆ ಒಂದು ಮಾತು, ದೇವರಿಗೆ ಉಗ್ರತೆ ಬರುವ ಹಾಗೆ ನೀನು ಇರಬಾರ್ದು. ಅಂದರೆ ದೇವರಿಗೆ ಇಷ್ಟ ಆಗೋ ಕಾರ್ಯಗಳನ್ನೇ ನೀನು ಮಾಡಬೇಕು. ದೇವರಿಗೆ ದುಃಖ ಬರುವಂಥ ಕಾರ್ಯಗಳು, ಮಾತುಗಳು, ಬದುಕಬಾರದು. ಹೌದಲ್ಲ? ದೇವರ ವಾಕ್ಯ ಹೋದ ವಾರ ಹೇಳಿದ್ವಿ ಮತ್ತು ಈ ವಾರ ಹೇಳ್ತಾ ಇದ್ದೀನಿ. ಯೇಸು ಸ್ವಾಮಿ ಗುಡ್ಡದ ಮೇಲೆ ಪ್ರಸಂಗ ಮಾಡ್ತಾನೆ. ಯೇಸು ಸ್ವಾಮಿ ಬಂದಾನಂದರೆ 1000 ಮಂದಿ ಬರ್ತಾರೆ. ಯಾಕೆ ಬರ್ತಾರಪ್ಪ ಅಂದರೆ ಹಬ್ಬಿತ್ತು, ಪ್ರಚಾರ ಹಬ್ಬಿತ್ತು, ಸಮಾಚಾರ ಹಬ್ಬಿತ್ತು. ಏನಂತ? ಯೇಸು ಸ್ವಾಮಿ ಒಬ್ಬ ದೇವರು, ಆತನ ಹತ್ರ ಹೋದರೆ ಆತನ ನೋಡಿದ್ರೆ ಸಾಕು ನಮ್ಗೆ ಒಳ್ಳೇದಾಗ್ತದೆ. ಆತನ ನಮ್ಮನ್ನು ಮುಟ್ಟಿದ್ರೆ ಸಾಕು ನಮ್ಗೆ ಒಳ್ಳೇದಾಗ್ತದೆ. ಆತ ಮುಟ್ಟಿಲ್ಲ ಅಂದ್ರೆ ಕೂಡ ನಾವು ಆತನ ಮುಟ್ಟಿದ್ರೆ ಕೂಡ ಸಾಕು ನಮಗೆ ಒಳ್ಳೇದಾಗ್ತದೆ. ನಮ್ಮಲ್ಲಿರುವ ಎಲ್ಲ ಕೆಡಕುಗಳ ದೂರ ಹೋಗ್ತಾವೆ ಅಂತೇಳಿ ನಂಬಿಕೆ, ವಿಶ್ವಾಸದಿಂದ ಸಾವಿರಾರು ಮಂದಿ ಬಂದಿದ್ದಾರೆ. ಈಗ ಯಾರೇನು ಮಿನಿಸ್ಟ್ರು ಬರ್ತಾರೆ, ಬೀದಿಯಲ್ಲಿ ನಡ್ಕೊಂಡು ಹೋಗ್ತಾರೆ ಅಂತೇಳಿ ಎಷ್ಟು ಮಂದಿ ಬರ್ತಾರೆ? ಒಬ್ಬರೇ ಹೋಗ್ತಾರೆ ಮಿನಿಸ್ಟ್ರು, ಸಾವಿರಾರು ಮಂದಿ ಬರ್ತಾರಲ್ಲ. ಆ ಥರ ಯೇಸು ಸ್ವಾಮಿ ಬರ್ತಾ ಇದ್ದಾನೆ ಅಂತ ಹೇಳಿದ್ರೆ ಅಲ್ಲಿ ಇಲ್ಲಿ ಎಲ್ಲ ಎಷ್ಟೊಂಬಂದು ಗುಂಪುಗಳು ಆತನಿಂದ ಬರ್ತಾರೆ. ಬಂದಂಥ ಜನರಿಗೆ ಯೇಸು ಸ್ವಾಮಿ ಕುದುರಿ ಪರಲೋಕದ ಬಗ್ಗೆ ಅವ್ರಿಗೆ ಹೇಳ್ತಾನೆ. ಪರಲೋಕ ಬೇಕು ನಮಗೆ, ಪರಲೋಕ ಬೇಕು ಅನ್ನೋದಾದ್ರೆ ಏನು ಮಾಡಬೇಕು? ನೀನು ಏನು ಮಾಡಬೇಕು? ವಾಕ್ಯ 2 ತೆಗೆದು ಓದಬೇಕಮ್ಮ. 5ನೇ ಅಧ್ಯಾಯ 2ನೇ ವಚನ. ಮತ್ತಾಯ ಸುವಾರ್ತೆ ತಗೊಂಬೋಗಿದ್ದು ವಿಡಿಯೋ ತೆಗೆದ್ರೆ ಮತ್ತಾಯ 5ನೇ ಅಧ್ಯಾಯ 2ನೇ ವಚನ. ಚೇರ್ ಮೇಲೆ ಕುಂತು ತೆಗಿತಾ ಇದ್ದೆ. ಬಡವರು 5ನೇ ಅಧ್ಯಾಯ 1ನೇ ಓದ್ರಿ. ಆತನು ಆ ಜನರ ಗುಂಪುಗಳನ್ನು ಕಂಡು ಬೆಟ್ಟವನ್ನೇರಿ ಕೂತುಕೊಂಡು ತರುವಾಯ ಆತನ ಶಿಷ್ಯರು ಆತನ ಬಳಿಗೆ ಬಂದರು. ಆತನು ಅವರಿಗೆ ಉಪದೇಶ ಮಾಡಿ ಹೇಳಿದ್ದೇನೆಂದರೆ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಆತ್ಮದಲ್ಲಿ ಬಡವರು, ಅದರ ಬಗ್ಗೆ ಮಾತಾಡೋಣ. ಆಯ್ತು. ಅಮ್ಮ ಇಲ್ಲಿಗೆ ಓದ್ಬಿಡಮ್ಮ. 3 ವಾಕ್ಯ. ಮೊದಲನೇ ಮಾತು ಹೇಳಿದ್ದು ಯೇಸು ಸ್ವಾಮಿ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಇಲ್ಲಿಂದ ಹೋದ್ರಿ, ಬಡ ಹೋದ್ರೆ ಮುಗಿಸ್ಬಿಡ್ತೀನಿ, ಕೇಳಿಸ್ಕೊಳ್ರಿ. ಆತ್ಮದಲ್ಲಿ ಬಡವ ಅಂದರೆ ಅಂಜಿಕೆ ಅಥವಾ ನಾಚಿಕೆ ಎಂದರ್ಥವಲ್ಲ. ಆತ್ಮದಲ್ಲಿ ಬಡವನಾಗಿರುವಂಥದ್ದು ಸ್ವಾಭಾವಿಕವಾದ ಗುಣವಲ್ಲ, ಇದು ಒಂದು ಆತ್ಮೀಕ ಗುಣಮಟ್ಟದ್ದಾಗಿದೆ. ನಿಜವಾಗಿಯೂ ಈ ಎಲ್ಲ ಆತ್ಮೀಕ ಗುಣಗಳಿಂದ ಕೂಡಿದ ಫಲಗಳನ್ನು ನಾವು ವಚನ 3ರಿಂದ 10ರಲ್ಲಿ ನೋಡಬಹುದು. ಆತ್ಮದಲ್ಲಿ ಬಡವರು ಅಂದರೆ ಅಂತರಂಗದಲ್ಲಿ ದೀನವಾಗಿರುವುದು. ಬಹಳ ಜನರು ತಮ್ಮ ತುಟಿಗಳಿಂದ ನಾನು ಬಲಹೀನನು, ನನ್ನಿಂದ ಏನೂ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾಗ್ಯೂ ಅಂತರಂಗದಲ್ಲಿ ಅವರು ಇದನ್ನು ನಂಬಿರುವುದಿಲ್ಲ. ಅವರು ಹೇಳುವುದಿಷ್ಟೇ, ನಾನು ದೇವರ ವಿಷಯವಾಗಿ ಮಾಡದೇ ಇದ್ದದ್ದಕ್ಕೆ ಕ್ಷಮಿಸಿರಿ. ಆದರೆ ಅವರು ಆ ಸಮಯದಲ್ಲಿ ಮಾತ್ರ ದೀನತೆಯುಳ್ಳವರಂತೆ ನಟಿಸುತ್ತಾರೆ. ದೇವರು ತನ್ನ ಮುಂದೆ ನಿಜವಾಗಿ ತಗ್ಗಿಸಿಕೊಂಡವರನ್ನು ಮಾತ್ರ ಸ್ವೀಕರಿಸುತ್ತಾನೆ. ನಾನು ಉನ್ನತ ಲೋಕವೆಂಬ ಪವಿತ್ರ ಆಲಯದಲ್ಲಿ ವಾಸಿಸುವ ನಾನು ಜಜ್ಜಿ ಹೋದ ದೀನ ಮನದೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನು ಜಜ್ಜಿ ಹೋದವನ ಮನಸ್ಸನ್ನು ಜೀವಿಸುವವನಾಗಿದ್ದೇನೆ ಎಂದು ದೇವರು ಹೇಳಿದ್ದಾನೆ.
ಯಾರು ಧರ್ಮವನ್ನು ತಿರಸ್ಕರಿಸುವರೋ ಅವರನ್ನು ಆತನು ತಿರಸ್ಕರಿಸುವನು, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುವನು. ಆಮೆನ್. ಒಂದು ಪೇಪರ್ ಟರ್ನ್ ಒಂದು ಅದನ್ನು ಓದಿ. ಪೇತ್ರನು ಯೇಸುವಿನ ಮುಖ್ಯ ಶಿಷ್ಯನಾಗಿದ್ದನು, ಯಾಕೆಂದರೆ ಆತನು ಸ್ವಭಾವದಲ್ಲಿ ಧೈರ್ಯ ಮತ್ತು ಭರವಸೆಯ ವ್ಯಕ್ತಿ. ಆತನು ಪ್ರಥಮವಾಗಿ ಯೇಸುವು ಯಾರಾಗಿದ್ದಾನೆಂದು ಗುರುತಿಸಿದಾಗ ಯೇಸುವಿನ ಮೊಣಕಾಲಿಗೆ ಬಿದ್ದು, ಸ್ವಾಮಿ, ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕು ಅಂದನು. ಆದುದರಿಂದ ನಾವು ದೇವರ ಸನ್ನಿಧಿಯಲ್ಲಿ ಹೊಗಳಿಕೊಳ್ಳುವುದಕ್ಕೆ ಏನೂ ಅಲ್ಲ ಎಂಬುದನ್ನು ನೆನಪು ಮಾಡಿಕೊಳ್ಳೋಣ. ನಾವು ನಮ್ಮ ಜಾತಿ, ಹೆಸರು, ವಿದ್ಯೆ, ಜಾಣತನ ಮತ್ತು ಸಂಪತ್ತು ಇವುಗಳಿಗಾಗಿ ಹೊಗಳಿಕೊಳ್ಳುವುದಕ್ಕಾಗುವುದಿಲ್ಲ, ಯಾಕೆಂದರೆ ಇವುಗಳು ಬೆಲೆ ಇಲ್ಲದವುಗಳು, ವ್ಯರ್ಥವಾದವುಗಳು ಆಗಿವೆ. ನಾವು ದೇವರ ಮುಂದೆ ಏನನ್ನು ಕೊಂಡೊಯ್ಯಲು ಸಾಧ್ಯವಿಲ್ಲ. ನಾವು ಬರಿದಾದ ಮಣ್ಣಿನ ಪಾತ್ರೆಯೋಪಾದಿಯಲ್ಲಿ ದೇವರ ಬಳಿಗೆ ಬರಬೇಕು. ದೇವರು ತನ್ನ ಕೃಪೆಯಲ್ಲಿ ಕರುಣೆಯಿಂದ ನಮ್ಮನ್ನು ಆತ್ಮಿಕ ಆಶೀರ್ವಾದಗಳಿಂದ ತುಂಬಿಸಲಿ ಎಂದು ಪ್ರಾರ್ಥನಾ ಪೂರ್ವಕವಾಗಿ ಆತನ ಬಳಿಗೆ ಬರಬೇಕು. ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ಈಗ ವಿಷಯ ಏನಂದ್ರೆ, ನೀವು ಅರ್ಥ ಮಾಡ್ಕೊಳ್ರಿ, ಆತ್ಮದಲ್ಲಿ ಬಡವರು ಅಂದ್ರೆ ಹೊರಗಡೆ ನಾಚಿಕೆ ಪಟ್ಟಂಗೆ, ಭಯ ಪಟ್ಟಂಗೆ, ದೇವ್ರು ನಾನು ಕರುಣಿಸು ಸ್ವಾಮಿ, ನಾನು ಬಲಹೀನನು, ನಾನು ಏನು ಮಾಡೋಕ್ಕಾಗಲ್ಲ, ನಾನು ಕಾಪಾಡು ಅಂತ ಪ್ರಾರ್ಥಿಸೋದಲ್ಲ ಆತ್ಮದಲ್ಲಿ ಬಡವರಂದ್ರೆ. ಮನುಷ್ಯ ಅಂದಮೇಲೆ ಇಬ್ಬರು ಇರ್ತಾರೆ. ದೇವನಾರಾಯಣ ಅಂದ್ರೆ ಎಷ್ಟು ಮಂದಿ ಇರ್ತಾರೆ? ಇಬ್ಬರು ಇರ್ತಾರೆ, ಒಬ್ಬರಲ್ಲ, ಇಬ್ಬರು. ಅಂತರಂಗದಲ್ಲಿರುವಂತ ಪುರುಷ ಬೇರೆ, ಹೊರಗಿನ ಪುರುಷ ಬೇರೆ. ಪಾಸ್ಟರ್ ನಾಮದೇವ್ ಅಂದ್ರೆ ನಾನು ಒಬ್ಬನೇ ಅಲ್ಲ, ಹೊರಗಡೆ ಕಾಣಿಸುವ ದೇಹ ಇದೊಂದು, ಒಳಗಡೆ ಒಂದೈತಲ್ಲ ಅದು ಅಂತರಂಗ ಪುರುಷ, ಅಂದ್ರೆ ಆತ್ಮ ಒಳಗಡೆ ಇದಲ್ಲ, ಅದು ಒಂದು ನಾಮದೇವ್. ಇನ್ನೊಂದ್ಸರಿ ಹೇಳ್ತೇನೆ, ಬಾಗ ಅರ್ಥ ಮಾಡ್ಕೊಳ್ರಿ. ಈಗ ದೇವ್ರ ನಾರಾಯಣ ಎಲ್ಲಿ ಆಲೋಚನೆ ಮಾಡ್ತೀನಿ, ನೀನು ಆಲೋಚನೆಯಲ್ಲಿ ಬಲಹೀನನಾಗಿದ್ದೀನಿ, ಬಡವಾಗಿದ್ದೀನಿ, ಚೆನ್ನಾಗಿ ಕೇಳಿಸ್ಕೊ. ಹೊರಗಡೆ ಮಾತುಗಳಿಂದ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡಿ ನಾನು ಬಲಹೀನನು, ನಾನು ಕಾಪಾಡ್ತಂದೆ ಅಂತ ಕೇಳೋದಲ್ಲ, ಅದು ಬಡತನ ಅಲ್ಲ, ಅದು ಡ್ರಾಮಾ. ಏನಂತದು? ನಾಟಕ. ಅದೆಲ್ಲ ದೇವ್ರಿಗೆ ಬೇಕಾಗಿರೋದು. ಅಂತರಾಂಗದಲ್ಲಿ ಆತ್ಮದಿಂದ ನೀನು ಆರಾಧಿಸ್ಬೇಕು. ದೇವರ ಆತ್ಮಸ್ವರೂಪನು ಆತನನ್ನು ಆರಾಧಿಸುವವರು ಆತ್ಮದಿಂದ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂತ ಹೇಳಿದ್ದಾನೆ. ಆತ್ಮದಿಂದ ಆರಾಧಿಸು ಅಂದ್ರೆ, ಈಗ ಒಳ ಪುರುಷ ಒಬ್ಬನು, ಹೊರ ಪುರುಷ ಒಬ್ಬನು. ಒಳಗಡೆ ಡೇವಿಡ್ ನಾರಾಯಣ್ ಬೇರೆ, ಹೊರಗಡೆ ಡೇವಿಡ್ ನಾರಾಯಣ್ ಬೇರೆ. ಒಳಗಡೆ ನಾಮದೇವ್ ಬೇರೆ, ಹೊರಗಡೆ ನಾಮದೇವ್ ಬೇರೆ. ಒಳಗಡೆ ತಮ್ಮ ಬೇರೆ, ಹೊರಗಡೆ ತಮ್ಮ ಬೇರೆ. ಅಂದ್ರೆ ಒಳಗಿರೋರು ಯಾರು? ಆತ್ಮ. ಈಗ ನಾನು ಆಸ್ಪತ್ರೆಗೆ, ಏನು ಆಕ್ಸಿಡೆಂಟ್ ಆಯಿತು, ಆಸ್ಪತ್ರೆಗೆ ಹೋದೆ. ನಿದ್ದೆ ಮಾಡಬೇಡ, ನಿದ್ದೆ ಮಾಡ್ತಾ ಇದ್ದೀನಿ ನೀನು. ಆಸ್ಪತ್ರೆಯಲ್ಲಿ ನಾನು ಸತ್ತೋಗ್ಬಿಟ್ಟೆ, ಯಾರೋ ಮರ್ಡರ್ ಮಾಡಿದ್ರು, ಸತ್ತೋಗ್ಬಿಟ್ಟೆ. ಆಕ್ಸಿಡೆಂಟ್ ಆಯಿತು, ಸತ್ತೋದೆ. ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಜನ ಎಲ್ಲ ನಮ್ದು ಸತ್ತಾನ ಅಂತ ಹೇಳಿ ಗೊತ್ತಾಯ್ತು, ಎಲ್ಲರೂ ಮನೆಗೆ ಬರ್ತಾರೆ. ಈಗ ಏನು ಹೇಳ್ತಾರೆ? ನಾಮದೇವ್ ಬರ್ತಾ ಇದ್ದಾನೆ ಅಂತ ಹೇಳ್ತಾರ, ನಾಮದೇವ್ ಬಾಡಿ ತರ್ತಾ ಇದ್ದಾರೆ ಅಂತ ಹೇಳ್ತಾರೆ. ಈಗ ನಾನು ಇನ್ನೂ ಬದುಕಿದ್ರೆ, ಟ್ರೀಟ್ಮೆಂಟ್ ಆಗಿ ಬದುಕಿದ್ರೆ, ಮನೆಗೆ ಬಂದ್ರೆ ನಾಮದೇವ್ ಬಂದ್ರ, ನಾಮದೇವ್ ಕರ್ಕೊಂಡು ಬಂದ್ರ ಅಂತ ಹೇಳ್ತಾರೆ. ಸತ್ತೋದ್ಮೇಲೆ ಅಲ್ಲ, ನಾಮದೇವ್ ಬಂದ್ರ, ನಾಮದೇವ್ ಬಾಡಿ ಅಂದ್ರೆ ನಾಮದೇವ್ ಯಾರು? ಅದೇ ಮತ್ತೆ ಯಾರು ನಾಮದೇವ್ ಅಂದ್ರೆ? ಆತ್ಮ ದೇಹವನ್ನು ಬಿಟ್ಟು ಹೋಗಿರ್ತದೆ. ಒಳಗಿರೋ ಆತ್ಮ, ಅದು ಒಳಗಡೆ ಇರೋದ ಆತ್ಮ, ಅಂತರಾತ್ಮ ಬೇರೆ, ದೇಹವನ್ನು ಬಿಟ್ಟು ಹೊರಗೆ ಹೋಗ್ತದೆ. ಈಗ ಸತ್ತಾರ ಅಂದ್ರೆ ಅರ್ಥ ಏನು? ಸತ್ತಾರ ಅಂದ್ರೆ ಆತ್ಮ ಒಳಗಡೆ ಹೋಗ್ಬಿಡ್ತದೆ. ಬರೇ ಇದು ದೇಹ ಮಣ್ಣಿಂದ ಮಾಡಿದ್ದು ಮಣ್ಣಿಗೆ ಹೋಗ್ತದೆ. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಂದ್ರೆ, ವಿಶ್ವಾಸಿಗಳಲ್ಲ, ನೀವು ದೇವ್ರ ಮಕ್ಕಳಲ್ಲ. ಈಗ ದೊಡ್ಡ ಸೊಸೆ
ಕಾರ್ಯಕ್ರಮಗಳು ಮಾಡಬೇಕು ಕಲ್ಯಾಣ ದುರ್ಗದಲ್ಲಿ ಅಂದ್ರೆ ನೀವು ಮಾಡೋದು ತಪ್ಪು. ದೇವ್ರ ವಿರುದ್ಧ ಶಾಪ ಬರ್ತದೆ ನಿಮ್ಗೆ. ನೀವು ದುಡ್ಡು ಕೊಡಬೇಕು, ಕಾರ್ಯಕ್ರಮ ನಡೆಸ್ಕೊಡ್ಬೇಕು, ಎಲ್ಲ ಏರ್ಪಾಟ್ ಮಾಡಬೇಕು, ನೀವು ಮಾಡಬಾರ್ದು. ನಂಬಲಾರದ ಮಕ್ಕಳು ಇರ್ತಾರಲ್ಲ, ನಂಬಲಾರದ ಕಾರ್ಯಕ್ರಮಗಳಿಗೆ ಅವರೇ ಮಾಡ್ಕೋಬೇಕು, ನೀವು ಮಾಡಬಾರ್ದು. ನಾವು ದೇವ್ರು ನಂಬಿದ್ವ, ನಾವು ಮಾಡೋದಿಲ್ಲ. ನನ್ನ ತಾಯಿ ಸತ್ತೋದ್ರು, ನನ್ನ ತಂದೆ ಸತ್ತೋದ್ರು, ನಾನೇನು ಮಾಡಿಲ್ಲ, ಎಲ್ಲ ಮಾಡಿಸ್ಕೊಟ್ಟೆ. 10,000 ಖರ್ಚು ಮಾಡಿಬಿಟ್ಟೆ. ನಾನು ಮಾಡಿ ಯಾಕೆ ಮಾಡಿಲ್ಲ ಅಂದರೆ ನಾವು ದೇವ್ರು ನಂಬಿದ್ವಿ, ವಿಶ್ವಾಸಿಗಳು. ಬೈಬಲ್ ಏನು ಹೇಳ್ತೋ ಅದನ್ನೇ ಮಾಡಬೇಕು. ಅದನ್ನು ಬಿಟ್ಟು ನಾವು ಮಾಡೋದಾದ್ರೆ ನಾವು ತಪ್ಪು ಮಾಡ್ತಾ ಇದ್ವಿ, ದೇವ್ರಿಗೆ ವಿರುದ್ಧವಾಗಿ ಮಾಡ್ತಾ ಇದ್ವಿ. ಅದು ಪಾಪ, ಶಾಪ, ಉಗ್ರತ ಬರ್ತದೆ ನಿಮಗೆ. ನೀವೇನು ಮಾಡಿದ್ರಲ್ಲ ಕಲ್ಯಾಣದುರ್ಗದಲ್ಲಿ, ಅದೆಲ್ಲ ರಾಂಗ್. ನೀವು ಮಾಡಿದ್ರು ತಪ್ಪು. ವಿಶ್ವಾಸಿಗಳು ಮಾಡಬಾರ್ದು, ಅಲ್ಲಿ ಇರಬಾರ್ದು, ದೂರನೇ ಇರಬೇಕು. ಹಂಗಾದ್ರೆ ನೀವು ಯಾಕೆ ಮಾಡಿದ್ರಿ ಅಂದ್ರೆ ಅರ್ಥ ಏನಂದ್ರೆ ಇಲ್ಲಿ ಅರ್ಥಾತ್ ಒಳಗಡೆ ಇರುವ ಆತ್ಮ ಆ ಕಾರ್ಯಗಳು ಮಾಡಬಾರ್ದು. ಈ ಹೊರಗಡೆ ಇರುವ ಆತ್ಮ ಅಲ್ಲಿ ಹೋದಿರ್ತಾನೆ, ಒಳಗಿರೋದು ಹೋಗೋದು. ಒಳಗಿರೋ ಆತ್ಮ ಇಲ್ಲಿ ಕುಂದಿರ್ಸ್ಕೊಂಡು ಹೊರಗಿರೋ ಆತ್ಮ ನೀನು ಹೋಗಂದ್ರೆ ಹೋಗ್ತದೆ. ಇದು ಅದು ಬರ್ತದೆ, ಇದು ಒಳಗಿರ್ತದೆ, ಇದು ಹೋದ್ರೆ ಒಳಗಿಂದ ಒಳಗೆ ಹಾಗೆ ಮುಂದೆ ಬರ್ತದೆ. ಅದು ನೀವು ದೇವರ ಆತ್ಮ, ನೀವು ದೇವ್ರ ಮಕ್ಕಳು, ನೀವು ದೇವರ ಕಾರ್ಯಕ್ರಮಗಳು ಮಾಡ್ಬೇಕು, ದೇವ್ರು ಹೇಳದಂಗೆ ಮಾಡ್ಬೇಕು, ಬೈಬಲ್ ಹೇಳದಂಗೆ ಮಾಡ್ಬೇಕು. ನೀವೇನೇ ಎಲ್ಲ ಮಾಡಿದ್ರು ಬೈಬಲ್ನಾಗ ಇಲ್ಲಿದ್ದು ಮಾಡಿದ್ರು ನೀವು, ಅವಾಗೆ ನಿಮ್ಗೆ ಶಾಪ ಬರ್ತದೆ. ನಿಮ್ಗೆ ಏನ್ ಬರ್ತದ? ಶಾಪ ಬರ್ತದೆ. ಹಾಗಾಗಿ ನೀವೇನ್ ಮಾಡ್ಬೇಕು? ಈಗ ಶಾಪ ತೊಲಗಬೇಕಂದ್ರೆ ಏನ್ ಮಾಡ್ಬೇಕು? ಮಾಡಬಾರ್ದು, ಮಾಡ್ಬಿಟ್ಟಿ ಏನ್ ಮಾಡ್ಬೇಕು? ಮತ್ತೀಗ ಪಶ್ಚಾತ್ತಾಪ ಪಟ್ಟುಕೊಂಡು ಅದು ದೇವ್ರು ಕೇಳೋದು. ಜಜ್ಜಲ್ಪಟ್ಟು, ಇಲ್ಲಿ ವಾಕ್ಯ ಬರ್ದಿತ್ತಲ್ಲ, ಜಜ್ಜಲ್ಪಟ್ಟ ಹೃದಯದಿಂದ ದೇವರ ಸನ್ನಿಧಿಗೆ ಬರ್ಬೇಕು ನೀವು. ಇದು ನಾನು ನಿಮ್ಮ ಕಾರ್ಯಕ್ರಮಕ್ಕೆ ಹೋಗ್ಯಾರ ಅಂತ ಎಲ್ಲ ನಾನು ಆರಿಸ್ಕೊಂಡಿರೋದಿಲ್ಲ ವಾಕ್ಯ. ಇವತ್ತು ಹೋದ ವಾರ ಹೇಳಿದ್ದು ಅದು 5 ಇದಾವೆ ಧನ್ಯತೆಗಳು. ಅದನ್ನ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಹೋದ ವಾರ 15 ದಿನ ಹಿಂದೆ ಹೇಳಿದ್ದು ವಾಕ್ಯ ಮುಂದುವರಿಸ್ತಾ ಇದ್ದೇನೆ. ಇನ್ನೂ 2 ವಾರ ಹೇಳ್ಬೇಕಿದು ವಾಕ್ಯ ನಿಮ್ಗೆ. ಹಾಗಾಗಿ ಪ್ರಿಯ ಮಕ್ಕಳೇ, ದೇವ್ರಿಗೆ ಇಷ್ಟವಾದ ಮಕ್ಕಳಾಗಿರ್ಬೇಕು ನೀವು. ಅಂದ್ರೆ ದೇವ್ರಿಗೆ ವಿರುದ್ಧವಾದ ಕಾರ್ಯಗಳನ್ನು ಮಾಡಬಾರ್ದು. ಆತ್ಮದಲ್ಲಿ ಬಡವರಂದ್ರೆ ಜ್ವರ ಬಂದವರು, ಬಲಹೀನತೆಯಲ್ಲಿ, ಅದೆಲ್ಲ ಹೇಳೋದು ಆತ್ಮ ಬಲಹೀನತೆಗಳು. ಅಂದ್ರೆ ದೇವ್ರಿಗೆ ವಿರುದ್ಧವಾದ ಕಾರ್ಯಗಳು ಮಾಡೋರು ಆತ್ಮದಲ್ಲಿ ಬಡವರು. ಅವ್ರು ಶ್ರೀಮಂತಿಕೆ ಅಲ್ಲ. ಶ್ರೀಮಂತರು ಯಾರು? ಇದ್ದಂಥವ್ರು. ಆತ್ಮದಲ್ಲಿ ಶ್ರೀಮಂತರು ಯಾರು? ದೇವರ ವಾಕ್ಯಗಳು 100 ಪಾಲು ಯಾರು ಮಾಡ್ತಾರಲ್ಲ ಅವ್ರು ದೇವ್ರ ಮಕ್ಕಳು, ಅವ್ರ ಆತ್ಮದಲ್ಲಿ ಶ್ರೀಮಂತರು. ಅಲ್ಲಿ ಕಡಿಮೆ ಆದ್ರೆ ನೀವು ಬಡವರಾಗ್ತಿರ್ತಾರೆ. ಆತ್ಮದಲ್ಲಿ ಅಂದ್ರೆ ಒಳಗಿರುವ ಆತ್ಮದಿಂದ ದೇವರನ್ನು ಆರಾಧನೆ ಮಾಡೋದಾಗ್ಲಿ, ನಮ್ಮ ಜೀವಿಸುವ ವಿಧಾನವಾಗಲಿ, ಯಾವುದೇ ಆಗಲಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಹೋಗುವುದಾದರೆ ಅದು ಬಡತನ. ಮತ್ತೆ ನೀವೇನು ಬಡವರಾಗಿದ್ದೀರಾ, ಶ್ರೀಮಂತರಾಗಿದ್ದೀರಾ? ನಿಮ್ಮನ್ನು ನೀವೇ ಆಲೋಚನೆ ಮಾಡಿಕೊಳ್ಳಿ. ಮನೆಗೆ ಹೋಗಿ ಆಲೋಚನೆ ಮಾಡಿ, ದೇವರ ಸನ್ನಿಧಿಯಲ್ಲಿ ಮೊಣಕಾಲೂರಿ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ರಿ. ಪಶ್ಚಾತ್ತಾಪ ಪಟ್ಕೊಂಡು ನಾವು ಮಾಡಿದ ತಪ್ಪು ದೇವರೇ ನಮ್ಮನ್ನು ಕ್ಷಮಿಸು ಅಂತ ನೀವು ಕೇಳುವವರೆಗೆ ನಿಮ್ಗೆ ಕ್ಷಮಾಪಣೆ ಬರೋದಿಲ್ಲ ನಿಮಗೆ. ಈಗ ನೀವು ದೇವರ ವಾಕ್ಯಕ್ಕೆ ವಿರೋಧವಾಗಿ ಹೋಗ್ತಾ ಇದ್ರಿ, ಈಗಾಗಲೇ ನಿಮ್ಮ ಕುಟುಂಬದಲ್ಲಿ ಶೋಧನೆ ಶುರುವಾಗಿದ್ದಾವೆ. ಅಷ್ಟೇ ಅಲ್ಲ ಮಕ್ಕಳೇ, ಮಗನು ಸನ್ನಿಧಿಗೆ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ನೀವು ಮಾಡೋ ಪಾಪ ಕಾರ್ಯಗಳು, ಅದರ ಫಲ ನೀವು ಅನುಭವಿಸ್ತಾ ಇದ್ರಿ, ಈಗಲೇ ಅನುಭವಿಸ್ತಿದ್ರಿ. ಮುಂದೆ ಇನ್ನೇನಾಯ್ತೋ ಎಷ್ಟಾಯ್ತೋ ದೇವರಿಗೆ ಗೊತ್ತು. ತಿಳ್ಕೊಳ್ರಿ. ಈಗಾದ್ರೂ ತಂದೆ ತಾಯಿ ಒಂದು ಹಂತದವರೆಗೆ ದೇವರು ಕ್ಷಮಿಸ್ತಾನೆ. ಆ ಕ್ಷಮಾಪಣೆಗೆ ಒಂದು ಲಿಮಿಟ್ ಇರ್ತದಲ್ಲ. ಅದಾದ್ಮೇಲೆ ಏನ್ ಬರ್ತದೆ? ದೇವ್ರು ಉಗ್ರತೆ ಬಂದ್ಬಿಡ್ತಾರೆ. ಉಗ್ರತೆ ಬರುವಾಗ ಯಾರು ತಪ್ಸಕ್ಕಾಗೋದಿಲ್ಲ. ನೀವು ಗಂಭೀರವಾದ ಸಮಸ್ಯೆ. ತಂದೆ ತಾಯಿಗಳ ಪ್ರಾರ್ಥನೆ ಮಕ್ಕಳಿಗೆ ಆಶೀರ್ವಾದ. ಈಗ ಟ್ರೈನ್ ಹೋಗ್ತಿರ್ತದೆ, ತಾಯಿ ಸರಿ ಇಲ್ಲ ಅಂದ್ರೆ ಮಕ್ಕಳು ಟ್ರೈನ್ಗೆ ಇಂಜಿನ್ ಮುಂದಿರ್ತದೆ, ಹಿಂದಿರ್ತದೆ. ಅಂದ್ರೆ ಕುಟುಂಬಕ್ಕೆ ಹೆಡ್ ಯಾರು? ದೇವ್ರ ನಾರಾಯಣ. ಇಂಜಿನ್ ಹೆಂಗಂಗೆ ಹೋಗ್ತದೆ, ಪೆಟ್ಟಿಗಳು ಹಂಗಂಗೆ ಹೋಗ್ತದೆ. ನೀನು ಬಿದ್ದರೆ ಪೆಟ್ಟಿಗಳ ಬಿದ್ದುಬಿಡ್ತದೆ. ನೀನು ಬರಬ್ಬರ ಇಲ್ಲ, ಏನಿಲ್ಲ ಬರಬ್ಬರ ಅಂದ್ರೆ ದೇವರ ಸನ್ನಿಧಿ ಬರ್ತಾ ಇದ್ದಾನೆ. ದೇವರ ವಾಕ್ಯ ನಿನ್ನ ಜೀವನದಲ್ಲಿ ದೇವರಿಗೆ ಮೊದಲನೇ ಆದ್ಯತೆ, ಮೊದಲನೇ ಸ್ಥಾನ ಕೊಡಬೇಕು. ಎಷ್ಟೇ ಕೆಲಸಗಳಿರ್ಲಿ ಮಗನೇ, ಆದಿತ್ಯವಾರ ಆರಾಧನೆಗೆ ಬಂದು ಮಧ್ಯಾಹ್ನವರೆಗೆ ತಾನೇ, ದಿನ ಎಲ್ಲ 24 ತಾಸು ಇರ್ತೀರ ನೀವಿಲ್ಲಿ. ಅರ್ಧ ದಿನ ಆರಾಧನೆ ಮುಗಿಸ್ಕೊಂಡು ಹೋಗಿ ಆಮೇಲೆ ಏನಾರ ಕೆಲಸ ಮಾಡ್ಕೊಳ್ರಿ. ಕೆಲಸಗಳಿದ್ರೆ ಅರ್ಧ ದಿನ ಆದ್ಮೇಲೆ ಇಟ್ಕೊಳ್ರಿ. ನೀವು
ಮೊದಲನೇ ಸ್ಥಾನ ನೀನು ಕೊಡ್ತಾ ಇಲ್ಲ. ಮತ್ತೆ ನಾನು ನೇರವಾಗಿ ದೇವರಿಗೆ ಮೊದಲ ಸ್ಥಾನ ಕೊಡಬೇಕು. ದೇವರಿಗೆ ಮೊದಲನೇ ಸ್ಥಾನ ಕೊಡ್ತಾ ಇಲ್ಲ, ನೀನು ಲೋಕಕ್ಕೆ ಕೊಡ್ತಾ ಇದ್ದೀನಿ. ಅಂದ್ರೆ ನಿನ್ನ ಡ್ಯೂಟಿಗೆ, ನಿನ್ನ ಟ್ರಿಪ್ಗೆ, ನಿನ್ನ ಹಣಕ್ಕೆ, ಅವ್ರು ಮಾತು ಕೊಟ್ಟಿದ್ದೀನಿ ಹೋಗ್ಬೇಕು, ಅವ್ರು ಫೋನ್ ಮಾಡಿದಾರೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇದು ಮಾಡ್ಬೇಕು, ಅದು ಮಾಡ್ಬೇಕು. ಯಾವಾಗಲೇ ನೀನು ಕಾರ್ಯಕ್ರಮ ಒಪ್ಕೊಳ್ತೀಯೋ ಅವ್ರಿಗೆ ಹೇಳ್ಬೇಕು, ಸಂಡೇ ಮಧ್ಯಾಹ್ನದವರೆಗೆ ನಾನು ಸಿಗೋದಿಲ್ಲ, ಬರೋದಿಲ್ಲ. ಯಾವಾಗ ದೇವ್ರ ಮೊದಲನೇ ಸ್ಥಾನ ಕೊಡ್ತೀಯೋ ದೇವ್ರ ಈಗ ಸಂಡೇ ದಿನ ಆರಾಧನೆಗೆ ಬರೋದಂಗೆ ನೀನು ಒಂದು ದಿನಕ್ಕೆ 1000 ಆಗಲಿ 10,000 ಆಗಲಿ ಸಂಪಾದನೆ ಬರ್ತದಂದ್ರೆ ಕೂಡ ಅದಕ್ಕೆ ಸ್ಥಾನ ಕೊಡಬಾರ್ದು. ನನ್ಗೆ ಯಾರು 1 ಕೋಟಿ ರೂಪಾಯಿ ಕೊಡ್ತೀವಿ ಸಂಡೇ ದಿನ, ಬಂದದ್ದಕ್ಕಿಂತ ಹೆಚ್ಚು ನಿನಗೆ ಬೇರೆ ಉಲ್ಟಾ ಖರ್ಚುಗಳೇ ಆಗ್ಬಿಡ್ತಾವಂತೆ. ಅರ್ಥ ಆಯ್ತಾ ಮಕ್ಕಳ? ಆದಿತ್ಯವಾರ ದೇವರ ಸನ್ನಿಧಿಗೆ ಬಂದು ದುಡಿಯಕ್ಕೆ ಹೋದ್ರೆ ಆ ದುಡ್ದದ್ದೆಲ್ಲ ವೇಸ್ಟೇ. ಅಲ್ಲ, ನೀವು ದೇವರ ಸನ್ನಿಧಿಗೆ ಬರ್ದಂಗೆ ದುಡ್ಡು ಸಂಪಾದನೆ ಮಾಡಿದ್ರೆ ಆ ದುಡ್ಡು ನಿನ್ಗೆ 10 ರೂಪಾಯಿ ಬಂದಿದ್ರೆ 100 ರೂಪಾಯಿ ನಿನಗೆ ಬೇರೆ ವಿಧದಲ್ಲಿ, ಬೇರೆ ರೂಪದಲ್ಲಿ ನಷ್ಟ ಆಗಿರ್ತದೆ, ಕಳ್ಕೊಂಡಿರ್ತೀರ. ಅದು ನಿಮ್ಗೆ ಗೊತ್ತಾಗಲ್ಲ. ನಷ್ಟ ಆಗ್ತದೆ. ದೇವರ ಸನ್ನಿಧಿ ಫಸ್ಟ್. ದೇವ್ರು ನಂಬಿದ ಮಕ್ಕಳು. ಈಗ ದೇವ್ರು ನಂಬಲಾರ್ದವರು ಅವ್ರ ಬಗ್ಗೆ ನಾವೇನು ಹೇಳಕ್ಕಾಗಲ್ಲ. ನಂಬಲಿಲ್ಲ ಅಂತಂದ್ರೆ ಆಟೋಮೆಟಿಕ್ ಅವ್ರು ನರಕಕ್ಕೆ ಹೋಗೋದು. ಅವರು ಎಲ್ಲಿ ಹೋಗ್ತಾರ? ನರಕ. ಅವ್ರಿಗೇನು ಹೇಳಕ್ಕಾಗಲ್ಲ. ಅವ್ರು ಬಂದ್ರಷ್ಟು ಬಿಟ್ರಷ್ಟು. ದೇವ್ರು ನಂಬಿದ ಮೇಲೆ, ದೇವ್ರು ತಿಳ್ಕೊಂಡ ಮೇಲೆ, ದೇವ್ರು ಮೊದಲನೇ ಸ್ಥಾನ ಕೊಡ್ಲಿಲ್ಲ ಅನ್ನೋದಾದ್ರೆ ಮತ್ತೆ ಅದು ದೇವ್ರಿಗೆ ಇಷ್ಟನಾ ಕಷ್ಟನಾ? ದೇವ್ರ ಮನಸ್ಸಿಗೆ ದುಃಖ ಆಗುತ್ತೆ. ನನ್ನ ಮಕ್ಕಳು ನನ್ನ ಸನ್ನಿಧಿಗೆ ಬರ್ತಾ ಇಲ್ಲಲ್ಲಪ್ಪ. ನಾವು ಮನುಷ್ಯರೇ, ನಮಗೆ ಎಷ್ಟು ದುಃಖ ಆಗ್ತದೆ ನಿಮ್ಮನ್ನು ನೋಡಿದ್ರೆ. ಸನ್ನಿಧಿಗೆ ಬರ್ತಾ ಇಲ್ಲಲ್ಲ, ದೇವ್ರ ಸನ್ನಿಧಿಗೆ ಬರ್ತಾ ಇಲ್ಲ. ನಾವು ಈಗ 1000 ಮಂದಿಗೆ ಸಂಡೇ ದಿನ, ಭಾನುವಾರ ದಿನ, ಪುನರುತ್ಥಾನದ ದಿನದಂದು ಬೋಧನೆ ಮಾಡೋರು, ನೀವು 1 ಕುಟುಂಬಕ್ಕೆ, 2 ಕುಟುಂಬಕ್ಕೆ, 3 ಕುಟುಂಬಕ್ಕೆ ಇಬ್ಬರು ಕೂರುತ್ತಾ ಇದೆ. ನಿಮಗೆ ಅರ್ಥ ಏನು? ನೀವು ಬೇಕು ದೇವರಿಗೆ. ಏನೋ ನೀವು ಬೇಕಾ ಬೇಡ? ಇವತ್ತು ನಾನು ನಿಜವಾಗಿ ಡಿಸೈಡ್ ಮಾಡಿಬಿಟ್ಟಿದ್ದೆ. ಇವತ್ತು ಏನು ಫೋನೇ ಮಾಡಬೇಡ, ನೀನು ಗದ್ದರಿಸ್ಬಿಟ್ಟಿದ್ದೀನಿ. ಫೋನ್ ಮಾಡಬೇಡ ಅವ್ರಿಗೆ. ನೀವು ಎಷ್ಟು ಬದಲಾವಣೆ ಆಗಿದ್ರಿ. ಶನಿವಾರ ಬರ್ತಿದ್ರಿ, ಶನಿವಾರ ಮಾತಾಡಿಸ್ಕೊಂಡು ಶನಿವಾರ ಎಲ್ಲ ಚರ್ಚೆಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ತಿದ್ರಿ. ಶನಿವಾರದಿಂದ ಭಾನುವಾರಕ್ಕೆ ಬಂತು. ಭಾನುವಾರ ಬೆಳಗ್ಗೆ ಬಂದು ಮಾಡಿ ಹೋಗಿ ರೆಡಿಯಾಗಿ ಬರ್ತಿದ್ವಿ. ಈಗ ಅದು ಹೋಯ್ತು, ಇದು ಹೋಯ್ತು, ಅದು ಹೋಯ್ತು. ಡಂಬ್ರ ಹೋಗಿ ಗಂಬ್ರ ಬಂತು, ಗಂಬ್ರ ಹೋಗಿ ತುಂಬ್ರ ಬಂತು, ತುಂಬ್ರ ಹೋಗಿ ಕೋತಿ ಬಂತು, ಕೋತಿ ಹೋಗಿ ದುಮ್ ಬಂತು ಅಂತ ಅಂತಾರಲ್ಲ, ಹಂಗಾಯ್ತು ನಿಮ್ಗೆ ಕತೆ. ನಿಮಗಾಗಿ ನಾವು ಕಾಯ್ತಾನೇ ಇದ್ದೀವಿ. ನಿಮಗಾಗಿ ನಾವು ಯಥಾ ರೀತಿಯಲ್ಲಿ ಪ್ರತಿ ದಿನ, ಪ್ರತಿ ಕ್ಷಣದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಆ ಪ್ರಾರ್ಥನೆಯೇ ದೇವರು ನಿಮ್ಮನ್ನು ಕಾಪಾಡ್ತಿರೋ. ನಿಮಗೆ ಖಬರ ಇಲ್ಲ. ದೇವರಂದ್ರೆ ಮೊದಲನೇ ಸ್ಥಾನ ಇಲ್ಲ, ದೇವರಂದ್ರೆ 2ನೇ ಸ್ಥಾನ ಕೊಟ್ಟಿದ್ದೀರಿ ನೀವು. ಏನಪ್ಪ, ಎಷ್ಟು ನಿನ್ನ ಮನಸ್ಸಿಗೆ ಹೃದಯದಿಂದ ಹೇಳು, ಎಷ್ಟನೇ ಸ್ಥಾನ ಕೊಟ್ಟಿದ್ದೀವಿ? ಕೊಟ್ಟಿದ್ಯಾ? ಕೊಟ್ಟಿದ್ದ ಒಂದು 2 ವಾರದಿಂದ ಬಂದಿಲ್ಲ. ಅದೆಲ್ಲ ದೇವ್ರು ಹೀಗೆ ಆತ್ಮದಲ್ಲಿ ಬಡವ. ನೀನು ಸನ್ನಿಧಿಯಲ್ಲಿ ಬರಬೇಕು, ಸನ್ನಿಧಿಗೆ ಬರಬೇಕು. ಪ್ರೇಯರ್ ಮಾಡ್ಕೊಂಡೆ ಅನ್ನೋದೆಲ್ಲ ಆದಿತ್ಯವಾರ ನೀನು ದೇವರಲ್ಲಿ ಇದೆ ಅಂದ್ರೆ ದೇವ್ರು ನಂಬಿದೆ, ದೇವರಲ್ಲಿ ಇದೆ. ಅದೆಲ್ಲ ಅದು ನಾಟಕ ಅಂತ. ಈ ವಾಕ್ಯ ಹೇಳ್ತಾ ಇದ್ದೆ, ನಾಟಕ ಅಂತ. ಅದು ದೇವರಲ್ಲಿ ಇದ್ದೀನಿ ಅಂತ ಹೇಳ್ಕೊಳ್ಳೋದು ನಾಟಕ. ಅದು ನಿನ್ನ ಅಂತರಾತ್ಮ ಸನ್ನಿಧಿಗೆ ಬರಬೇಕು. ಏನಂತ ನಿನ್ನ ಆತ್ಮ ಈಗ ಹೇಳಪ್ಪ? ಅಲ್ಲಮ್ಮ, ನೀನು ಬಂದಿದ್ಯಾ ಬಂದಿಲ್ವಾ? ಬಂದಿಲ್ಲ ಅಂದ್ರೆ ಏನು? ಹಂಗಲ್ಲ ಮಗ. ದೇವ್ರ ಸನ್ನಿಧಿಗೆ ಬಂದಿಲ್ಲ ಅಂದ್ರೆ ನಾವು ತಪ್ಪು ಮಾಡಿದವರು ದೇವರಿಗೆ ಅಂತ ಹೇಳ್ದಂಗೆ ಕೇಳಿಲ್ಲ ನಾವು. ಈಗ ನಿನ್ನ ಮಾತು ನಿನ್ನ ಮಗ ಸುನಿಲ್ ಕೇಳಿಲ್ಲ, ಏನನ್ಸ್ತದೆ ನಿನಗೆ? ಈಗ ನಿನ್ನ ಮಾತು ನಿನ್ನ ಮಕ್ಕಳು ಕೇಳಿಲ್ಲ ಅಂದ್ರೆ ಬೇಜಾರಾಗ್ತದಿಲ್ಲಪ್ಪ? ಹಂಗೆ ದೇವ್ರ ಮಾತು ನೀನು ಕೇಳಿಲ್ಲ ಅಂದ್ರೆ ದೇವ್ರಿಗೆ ಸಿಟ್ಟು ಬರ್ತದೆ. ಹಾಗೆ ತಂದೆಯಾದ ದೇವರು ಕೂಡ ನಾವು ಏನ್ ಹೇಳಪ್ಪ ಅಂದ್ರೆ, ನೀನ್ ಬಾ ಬಿಡಪ್ಪ. ನೀನ್ ಬಂದ್ರೆ ನನಗೇನು ಲಾಭ ಐತೆ? ನೀನ್ ಬರ್ಲಿಲ್ಲ ಅಂದ್ರೆ ನನಗೇನು ನಷ್ಟ ಐತೆ? ಅಲ್ಲ, ದೇವ್ರ ವಾಕಿಂಗ್ ಐತಪ್ಪ. ದೇವರ ಸನ್ನಿಧಿ ಬಂದ್ರೆ ನಿನ್ಗೆ ದೇವರು ಆತ್ಮದಲ್ಲಿ ಶ್ರೀಮಂತಿಕೆಯನ್ನು ಕೊಡ್ತಾನೆ. ನೀನು ಬಡವನಾಗುವುದಿಲ್ಲ. ಬಡವನು ಅಂದ್ರೆ ಮಾಡುವುದನ್ನು, ದೇವರ ಕಾರ್ಯಗಳನ್ನು, ದೇವರ ಮಾತುಗಳನ್ನು, ದೇವರ ವಾಕ್ಯಗಳನ್ನು ಮಾಡುವುದನ್ನು ಮೊದಲನೇ ಆದ್ಯತೆ ಕೊಟ್ಟು ಮಾಡಿಲ್ಲ ಅಂದ್ರೆ ಬಡವ.
ಬಡವ ಅಂದ್ರೆ ದುಡ್ಡಿಲ್ದವ್ರು ತಾನೆ, ಕೊರತೆ ಇದ್ದವ್ರು ತಾನೆ ಬಡವ ಅಂದ್ರೆ. ಅರ್ಥ ಆಯ್ತಾ? ಈಗ ಯಾರು ಈ ಲೋಕದಲ್ಲಿ ಬಡವ ಅಂದ್ರೆ ಯಾರನ್ನ ಹೇಳ್ಕೊತಾರೆ ಹೇಳು? ದುಡ್ಡಿಲ್ದವ್ರು. ಹೌದಲ್ಲ? ನಿನ್ನ ಹತ್ರ ದುಡ್ಡಿಲ್ಲ. ದುಡ್ಡಿಲ್ಲ ಅಂದ್ರೆ ಇಲ್ಲಿ ವಾಕ್ಯದಲ್ಲಿ ದುಡ್ಡಿಲ್ಲ ಅಂತಂದ್ರೇನು? ದೇವರ ವರಗಳು ನಿನ್ನಲ್ಲಿ ಇಲ್ಲ, ದೇವರ ಫಲಗಳು ನಿನ್ನಲ್ಲಿ ಇಲ್ಲ. ಅದಕ್ಕಾಗಿ ನಾವು ಹೇಳ್ತಿರೋದು ಅದನ್ನ ನೀವು ಹೊಂದಿಕೊಂಡಿರ್ಬೇಕು. ಯಾಕಂದ್ರೆ ಈಗ ಒಂದು ಹಾಡು ಹಾಡಿದ್ವಲ್ಲ, ಈ ಲೋಕದಲ್ಲಿ ಏನೇ ಇದ್ದಿದ್ದು ಅದು ತುಕ್ಕು, ಕಳ್ಳರು ಕದಿಮರು ಕದೀತಾರೆ, ನಾಶವಾಗ್ತದೆ. ಆದರೆ ಆತ್ಮಕ್ಕೆ ಬೇಕಾಗಿರೋದು ಅಲ್ಲಿ ದೇವರ ತಿರುವ ಫಲಗಳು, ದೇವರ ತಿರುವ ವರಗಳು, ದೇವರ ತಿರುವ ಎಲ್ಲ ಆತನ ಕನಿಕರಗಳನ್ನು ನೀವು ಹೊಂದಿಕೊಂಡಿರಬೇಕು ಅಂತ ನಾವು ಹೇಳೋದು. ನೀವು ಬಂದಿಲ್ಲ ಅಂದ್ರೆ ನನಗೇನಾಗಲ್ಲ, ನೀವು ಬರಲಿಲ್ಲ ಅಂದ್ರೂ ನನಗೇನಾಗಲ್ಲ. ಹಾಗಾಗಿ ಆತ್ಮದಲ್ಲಿ ಬಡವರು ಯಾರು ಅಂತಂದ್ರೆ ದೇವರ ಕಾರ್ಯಗಳನ್ನು, ದೇವರಿಗೆ ಮೊದಲನೇ ಸ್ಥಾನ ಆದ್ಯತೆ ಯಾರು ಕೊಡ್ತಾರೋ ಅವರು ನಿಜವಾದ ದೇವರ ಮಕ್ಕಳು. ತಮ್ಮನ್ನು ತಾವು ತಗ್ಗಿಸಿಕೊಂಡವರು, ವಿಧೇಯತೆಯಿಂದ ಇರುವವರು ಬಡವರು ಅಂತ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ನಾವು ದೇವರ ವಾಕ್ಯಗಳ ಇದು ಮುಗಿಸಿ ರೊಟ್ಟಿ ದ್ರಾಕ್ಷರಸ ವಾಕ್ಯವನ್ನು ತೆಗೆದುಕೊಳ್ಳೋಣ. 6ನೇ ಅಧ್ಯಾಯ 53ನೇ ವಚನ ಓದಿ ನಾವು ಮುಗಿಸ್ಬಿಡೋಣ. ಯೋಹಾನ 6ನೇ ಅಧ್ಯಾಯ 52, 53, 54. ಚೆನ್ನಾಗಿ ಕೇಳಿಸ್ಕೊಳ್ರಮ್ಮ. ಆಗ ಯೆಹೂದ್ಯರು, ಇವನು ತನ್ನ ಮಾಂಸವನ್ನು ನಮಗೆ ಹೇಗೆ ತಿನ್ನುವುದಕ್ಕೆ ಕೊಟ್ಟಾನು ಎಂದು ತಮ್ಮೊಳಗೆ ವಾಗ್ವಾದ ಮಾಡುತ್ತಿರಲು ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಮನುಷ್ಯಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ದೇವರಿಲ್ಲ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ಮತ್ತು ನಾನು ಅವರನ್ನು ಕಡೆಯ ದಿನದಲ್ಲಿ ಎಬ್ಬಿಸುವೆನು. ಯಾಕೆಂದರೆ ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ. ಈಗ ಇದೇನಿದು? ಇದು ರೊಟ್ಟೆ ದೇವರ ಪವಿತ್ರ ಶರೀರ, ಮಾಂಸ. ಇದೇನಿದು? ದ್ರಾಕ್ಷರಸ. ಆದರೆ ಸಾದೃಶ್ಯಕ್ಕೆ ಯೇಸು ಕ್ರಿಸ್ತನ ಪವಿತ್ರ ರಕ್ತ. ದೇವ್ರು ಏನು ಹೇಳ್ತದನ್ನೇ, ನನ್ನ ಮಾಂಸ ತಿಂದು ನನ್ನ ರಕ್ತವನ್ನು ಕುಡಿಯುವ. ಅದೆಂಗ ಮಾಂಸ ತಿಂತಾರಪ್ಪ, ಅದೆಂಗ ರಕ್ತ ಕುಡಿತಾರ? ಈಗ ಯಾರೋ ಗಾರಲ್ಲಿ ಹೋಗೋರು ಏಸ್ವಾಮಿ ರಕ್ತ ಕುಡಿಬೇಕು, ಏಸು ಮಾಂಸ ತಿನ್ನಬೇಕು ಅಂತಾರೆ. ಇವರು ಹುಚ್ಚಿನ ಮಕ್ಕಳು ಅಂತ ಬೈದ್ಬಿಡ್ತಾರೆ ಅಂತಾರೆ. ಈಗ ಯಾರನ್ನ ಕೇಳ್ತಾರ, ಎಲ್ಲಿಗೆ ಹೋಗಿದ್ದೀಯಮ್ಮ? ನಾನು ಮಾಂಸ ತಿಂದು ರಕ್ತ ಕುಡಿಯಕ್ಕೆ ಹೋಗಿದ್ದೆ ಅಂತ ಹೇಳಿದ್ರೆ ಏನಂತಾರ? ಹೌದಲ್ಲ? ಹಾಗಾಗಿ ನಾವು ಪವಿತ್ರವಾಗಿ ಆಲೋಚನೆ ಮಾಡಬೇಕು. ಇದು ಸಾದೃಶ್ಯಕ್ಕೆ ಯೇಸ್ವಾಮಿಯ ಮಾಂಸ, ಇದು ಶರೀರ, ಇದು ಯೇಸ್ವಾಮಿಯ ಪವಿತ್ರವಾದ ರಕ್ತ, ಮಾಮೂಲು ರಕ್ತ ಅಲ್ಲ. ಇದು ತಿಂದು ಇದು ಕುಡಿದ್ರೆ ಅವ್ರಿಗೇನು ಬರ್ತದಂತೆ? ನಿತ್ಯ ಜೀವ ಬರ್ತದೆ. ಏನ್ ಬರ್ತದೆ? ನಿತ್ಯ ಜೀವ. ಆಮೆನ್. ನಿತ್ಯ ಜೀವ ಅಂದ್ರೆ ಏನು? ಬರಲು ಸುಭಾಷ